ಸೂರ್ಯಕಾಂತಿ ಸೂರ್ಯಕಾಂತಿ ಇನ್ನೂ ಅವನ ಮೇಲಿನ ಆಸೆ ಹೋಗಿಲ್ವಾ ನೀನು? ಅವನು ಮೋಸಗಾರ ಅಂತ ಗೊತ್ತಾದ ಮೇಲೂ ಫೋನ್ ಮಾಡ್ತಿದ್ದೀಯ. ಮಾಡು ಮಾಡು, ಇಲ್ಲ ಅವನು ಸಿಗಲ್ಲ. ಓಹೋ, ನಾನು ಅವನ ಮನೆಗೆ ಹೋಗಿ ಬಂದಿರೋ ವಿಷಯ ಗೊತ್ತಾಗಿರ್ಬೇಕು, ಅದಕ್ಕೆ ತಪ್ಪಿಸ್ಕೊತಿದ್ದಾನೆ. ನಾನು ಅವನನ್ನು ಬಿಡಲ್ಲ. ಅವನ ಮನೆಗೆ ಮತ್ತೆ ಹೋಗ್ತೀನಿ, ಅವನಿಗೊಂದು ಗತಿ ಕಾಣಿಸ್ತೀನಿ. ಬರ್ತೀವಮ್ಮ. ಮತ್ತೆ ಬರಬೇಡಿ. ನಿಮ್ಮ ಮಗಳು ಇಲ್ಲಿ ಸುಖವಾಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಅವಳನ್ನು ಕರ್ಕೊಂಡು ಹೋಗ್ಬೋದು, ನಂದೇನೂ ಅಡ್ಡಿ ಇಲ್ಲ. ನಿಮಗೆ ಜನಗಳ ಮೇಲೆ ನಂಬಿಕೆ ಇಲ್ಲ, ಕಂಡವ್ರ ಮಾತಿನ ಮೇಲೆ ಜಾಸ್ತಿ ನಂಬಿಕೆ ಇದೆ ಅಲ್ವಾ? ಹಾಗಲ್ಲ ರೇಣುಕಮ್ಮನವರೇ, ನನಗೆಲ್ಲ ಅರ್ಥ ಆಗಿದೆ. ನಿಮ್ಮ ಉದ್ದೇಶ ಏನು ಅಂತಾನೂ ಗೊತ್ತಾಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕರ್ಕೊಂಡು ಹೋಗಿ. ರೇಣುಕಮ್ಮನವರೇ, ಹಾಗೇನಾರು ಆದ್ರೆ ನನಗೂ ಸಂತೋಷ, ನಿಮ್ಗೂ ಸಂತೋಷ. ಅದು ಬೇಡ, ಮಗಳು ಗಂಡನ ಮನೆಯಲ್ಲಿ ಸುಖವಾಗಿರ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿದ್ರೆ ಇನ್ಮೇಲೆ ನೀವು ಅವಳನ್ನ ನೋಡೋದಕ್ಕೆ ಬರ್ಬೇಕು. ಹಾಗೇನಾದ್ರೂ ಬಂದ್ರೆ ನಿಮ್ಗೆ ಈ ಮನೆ ಬಾಗಿಲು ಮುಚ್ಚಿರುತ್ತೆ. ಆಗಲ್ಲ. ನಿಮ್ಮ ಮಗಳ ಯೋಗ್ಯತೆಗೆ ತಕ್ಕ ಸ್ಥಾನ ಕೊಟ್ಟಿದ್ದೀನಿ. ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕೊಡೋದೂ ಇಲ್ಲ. ಅದೇನೋ ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅಂತ ಹೇಳಿದಿರಲ್ಲ, ಅದಕ್ಕೆ ಕಾಂತಿನೂ ಮಂಜುನಾಥನ್ನು ಕಳಿಸ್ಕೊಡ್ತೀನಿ. ಅದೇ ಕೊನೆ. ಆಮೇಲೆ ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ಇರಬಾರ್ದು. ಈ ಒಂದು ವಾರದಲ್ಲಿ ಏನೇನಾಯ್ತು ಗೊತ್ತಾ? ಏನಾಯ್ತು? ನಾನು ಶರಣ ಮಾತಾಡ್ತಿದ್ವಿ. ಪುಟ್ಟಣ್ಣ ನೋಡಿ ಸಿಟ್ ಮಾಡ್ಕೊಂಡ, ನನ್ನನ್ನು ಹೊಡೆದ. ಅದಕ್ಕೆ ಕೋಪ ಮಾಡ್ಕೊಂಡೆಲ್ಲ ಹೇಳ್ಬಿಟ್ಟ. ಎಲ್ಲ ಅಂದ್ರೆ? ನಾನು ಶರಣ ಮದ್ವೆ ಆಗ್ತಿದೀವಿ ಎಂದೆ. ಹೌದಾ? ಎಲ್ಲ ಹೇಳ್ಬಿಟ್ಯಾ? ಅದಕ್ಕೆ ಪುಟ್ಟಣ್ಣ ಏನಂದ? ಏನಂತಾನೆ, ಸಿಟ್ ಮಾಡ್ಕೊಂಡು ಹೊರಟೋದ. ಅಮ್ಮಂಗೂ ವಿಷಯ ತಿಳಿಸಬೇಕು ಅನ್ಕೋತೀನಿ. ಅಮ್ಮ ಒಂದ್ ವಾರ ಮಾತ್ಬಿಟ್ಟಿದ್ರು, ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಒಳ್ಳೇದಾಯ್ತು ಬಿಡು. ಇವನ್ ಕೈ ಕೊಟ್ಟಿದ್ದಾನೆ. ಯಾರು? ಇನ್ಯಾರು? ಈ ಶರಣ. ಅವತ್ ಹೋದವನು ಪತ್ತೆನೇ ಇಲ್ಲ ಸತ್ಯಣ್ಣ. ಅವನಿಗೆ ಫೋನ್ ಮಾಡ್ದೆ, ಹುಡ್ಕೊಂಡು ಹೋದಾಗ ಗೊತ್ತಾಯ್ತು ಅವನ್ಗೀಗಾಗ್ಲೇ ಮದ್ವೆ ಆಗಿದ್ಯಂತೆ. ಮದ್ವೆ ಆಗಿದ್ಯಾ ಶರಣನ್ಗ? ಹ್ಞೂ ಸತ್ಯಣ್ಣ. ಶರಣ ಆ ರೀತಿಯೆಲ್ಲ ಮೋಸ ಮಾಡುವಂತ ಹುಡುಗ ಅಲ್ಲ, ತುಂಬಾ ಒಳ್ಳೆಯವನವನು. ನನ್ ಕಣ್ ಸುಳ್ಳು ಹೇಳುತ್ತಾ ಸತ್ಯಣ್ಣ? ಎಲ್ಲೋ ಏನೋ ತಪ್ಪಾಗಿದೆ. ನಾನು ಯಾವುದಕ್ಕೂ ಶರಣನ್ ಜೊತೆ ಒಂದ್ಸಲ ಮಾತಾಡ್ತೀನಿ, ಏನು ಅಂತ ಗೊತ್ತಾಗುತ್ತೆ. ನನ್ನ ಮಗನ ಕರ್ಕೊಂಡು ಹೋಗಿ ಮದುವೆನ ರಿಜಿಸ್ಟರ್ ಮಾಡಿಸ್ಬೇಕು ಅಂದ್ಕೊಂಡಿದ್ಯಂತೆ? ಇಲ್ಲ ಅತ್ತೆ, ನಾನು ಹೇಳಲಿಲ್ಲ. ಬಿಕನಾಸಿ ಸತ್ಯ ಹೇಳ್ದ, ನೀನು ಕೇಳ್ದೆ. ಇಲ್ಲ ಅತ್ತೆ, ಸತ್ಯ ಅವ್ರೇನು ಹೇಳಿಲ್ಲ. ಅಂದ್ರೆ ನಿಂದ ಕಿತಾಪತಿ ಇದು? ಬಹಳ ಬುದ್ಧಿವಂತೆ ನೀನು. ರಿಜಿಸ್ಟರ್ ಮಾಡಿಸಿದ್ರೆ ಮದುವೆನ ಮುರಿಯೋದಕ್ಕಾಗೋದಿಲ್ಲ ಅಂದ್ಕೊಂಡಿದ್ಯಾ? ಕಾನೂನು ಒಪ್ಬಹುದು, ನಾನು ಒಪ್ಬೇಕು ಅಂತೇನಿಲ್ವಲ್ಲ. ನನಗೆ ಯಾವ ಕಾನೂನು ಬೇಡ ಅತ್ತೆ. ನಿಮ್ ಪ್ರೀತಿ ಗೊತ್ತಿದ್ರೆ ಸಾಕು, ನೀವ್ ನನ್ನನ್ನು ಒಪ್ಕೊಂಡ್ರೆ ಸಾಕು. ರಿಜಿಸ್ಟರ್ ಮದುವೆ ಅಲ್ಲ, ಆ ಬ್ರಹ್ಮನೇ ಬಂದು ನಿನ್ನನ್ನ ಸೊಸೆ ಅಂತ ಒಪ್ಕೋ ಅಂತಂದ್ರು ನಾನು ಒಪ್ಕೊಳ್ಳಲ್ಲ. ಅದೇನಾಗುತ್ತೋ ನಾನು ನೋಡ್ತೀನಿ.